ಹಾಯ್ ಎಲ್ಲರಿಗೂ ನನ್ನ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇರೋದು ತೇಜಸ್ ಅಡ್ಡ. ಇವತ್ತಿನ ಬ್ಲಾಗ್ ಈವ್ನಿಂಗಿಂದ ಶುರುವಾಗ್ತಿದೆ. ಅದಕ್ಕೇ ಫಸ್ಟ್ ಸನ್ಸೆಟ್ನ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಈವ್ನಿಂಗ್ ಬ್ಲಾಗ್ ಅಂದರೆ, ಇವತ್ತು ನಾನು ನನ್ನ ಫ್ರೆಂಡ್ದು ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಜೊತೆಗೆ ನನ್ನ ಇನ್ನೂ ಇಬ್ಬರು ಫ್ರೆಂಡ್ಸ್ ಕೂಡ ಬಂದಿದ್ದರು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದ್ದರು. ನಾವು ಹೋಗಿರೋದು ತುಮಕೂರಿಗೆ. ಅಲ್ಲೇ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಫ್ರೆಂಡೇ ನಮಗೆ ಹೋಟೆಲ್ ರೂಮ್ನ ಬುಕ್ ಮಾಡಿ ಕೊಟ್ಟಿದ್ರು. ಸೊ ಆ ರೂಮ್ಗೆ ಹೋಗ್ತಾ ಇದ್ದೀವಿ ಈಗ. ರೂಮ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು, ನಮಗೆ ಕಂಫರ್ಟಬಲ್ ಆಗಿತ್ತು. ವಾಶ್ರೂಮಾ? ಇದೇನು? ಟ್ರಾವೆಲ್ ಮಾಡ್ಕೊಂಡ್ಬಂದು ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಫಸ್ಟ್ ಥಿಂಗ್ ನಾವು ಮಾಡಿದ್ದು ಒಂದು ಸ್ಟ್ರಾಂಗ್ ಕಾಫಿ ತರಿಸ್ಕೊಂಡು ಕುಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಲೈಕ್ ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ನಾವು ರೆಡಿ ಆಗೋಕ್ಕೆ ಶುರುವಾದ್ವಿ. ರಿಸೆಪ್ಷನ್ ಇದ್ದಿದ್ದು 7:30 ಆನ್ವರ್ಡ್ಸ್ ಅಂತ. ಸೊ ಆಲ್ಮೋಸ್ಟ್ ನಾವು 8 o'clock ಹಾಗೆ ಅಲ್ಲಿದ್ದರೂ ಸಾಕು ಅಂತ ನಾವು ರೆಡಿ ಆಗೋಕ್ಕೆ ಶುರು ಮಾಡಿದ್ವಿ. ನಾನು ರಿಸೆಪ್ಷನ್ಗೆ ಸ್ಯಾರಿನೇ ಹಾಕ್ಕೊಂಡಿದ್ದೆ. ಸೊ ಇದು ಐ ಥಿಂಕ್ ಬನಾರಸ್ ಪ್ರಿಂಟೆಡ್ ಸಾರಿ ಅನಿಸುತ್ತೆ. ರೇಷ್ಮೆ ಸೀರೆ ಏನಲ್ಲ, ಬಟ್ ನಾರ್ಮಲ್ ಸಾರಿನೇ. ಕಲರ್ ಮೆಜಂತಾ ಪಿಂಕ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ರಿಸೆಪ್ಷನ್ಗೆ ಅಂತ ನಾ ಹಾಕ್ಕೊಂಡೆ ಇದನ್ನು. ಸ್ಯಾರಿ ಜೊತೆಗೆ ಕಾಂಪ್ಲಿಮೆಂಟ್ ಆಗೋ ಥರ ಮುತ್ತಿನ ಓಲೆ ಮತ್ತು ಮುತ್ತಿಂದು ಸರ ಕೂಡ ಹಾಕ್ಕೊಂಡಿದ್ದೀನಿ. ಬೇಕು. ಮ್ಯಾಚಿಂಗ್ ವಾಟರ್ ಬಾಟಲ್ಲು. ಸೊ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಕುಡಿತಾ ಇದ್ದಾರೆ. ಹಾಂ, ಮತ್ತೆ ತುಂಬ ಸೆಕೆ ಬೇರೆ ಇದೆ. ಕರೆಕ್ಟ್, ಸೆಕೆ ಕೊಟ್ಟಿಲ್ಲ, ಖಾಲಿ ಅಲ್ಲೇ ನೀರು ಕುಡಿದು ಅರ್ಧ ಬಾಟಲ್ ಖಾಲಿ ಮಾಡ್ತಾರೆ. ಹಾಂ ಕರೆಕ್ಟ್. ಫ್ರೆಂಡ್ ಮದ್ವೆಗೆ ಬಂದಿದ್ರು, ಕೆಲಸ ಮಾಡೋ ತಪ್ಪಿಲ್ಲ ನಮಗೆ. ಓಕೆ, ನಾವು ಒಂದು ವಿಡಿಯೋ ಮಾಡಿದ್ವಿ, ತೋರಿಸ್ತೀನಿ.
ತೋರಿಸ್ತೀನಿ ನೋಡಿ ನಿಮ್ಗೆ. ಏನ್ ಗೊತ್ತಾ, ಫನ್ನಿಯಾಗಿ ಬಂದಿರ್ಬೇಕಲ್ಲ. ಫನ್ನಿನೇ. ನಾನೇ ಹಾಕ್ಬಿಟ್ಟಿದ್ದೀನಿ ಆ ವಿಡಿಯೋ ನೋಡ್ಬಿಟ್ಟು. ನಮ್ದು ಲಾಗಿನ್ ಮಾಡಬೇಕು. ನಮಗೆ ಸ್ವಲ್ಪ ಕೆಲಸದ ವರ್ಕ್ಲೋಡ್ ಜಾಸ್ತಿ ಇದ್ದಿದ್ದರಿಂದ ನಾವು ಅವತ್ತು ಕೆಲಸ ಮಾಡಲೇಬೇಕಾಗಿತ್ತು. ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ನಾವು ಎಲ್ಲ ಲಾಗಿನ್ ಮಾಡಿ ಕೆಲಸನ ಮುಗಿಸ್ಕೊತಾ ಇದ್ದೀವಿ. Okay. Deeply involved. But catch it. Oh, no catch. First of all, ಕೆಲಸ ಅದ್ರ ಮೇಲೆ ಯಾರು ಸಿಡಿಯೋ ಹಿಂಗೆ ಆಗ್ತಿದ್ದಾರೆ. ಈ ಟೆನ್ಷನ್ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬನ್ನಿ ಲಾಗ್ ಮಾಡ್ಬಿಟ್ಟು ಮಾಡ್ಕೊಳ್ಳೋಣ. ರಾತ್ರಿ ನಾವು ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಸೊ ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸೊ ಬೆಳಗ್ಗೆ ನಾನು ರೆಡಿ ಆದಮೇಲೆ ವ್ಲಾಗ್ನ ಡೈರೆಕ್ಟಾಗಿ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆ ಕೂಡ ನಾನು ಸ್ಯಾರಿನೇ ಹಾಕಿದ್ದೀನಿ. ಸೊ ಇದು ರೇಷ್ಮೆ ಸ್ಯಾರಿ ನಾನು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಇದನ್ನು. ಸೊ ಇದಕ್ಕೆ ಸ್ವಲ್ಪ ಗೋಲ್ಡ್ ಆಕ್ಸೆಸರೀಸ್ ಹಾಕ್ಕೊಂಡಿದ್ದೀನಿ ನಾನು. 9 ಗಂಟೆಗೆ ತಿರ್ಗಾ ಬಂದು ಕೆಲಸ ಮಾಡ್ಕೊಂಡು ಕೂತಿದ್ರಲ್ಲ, ಕೆಲಸ ಮುಗ್ದಿಲ್ಲ ಅಂತ ನೆನ್ನೆ ರಾತ್ರಿ.
ಸರಿ ಸರಿ ಆಯಿತು ಓಕೆ. ಹಾಂ ಸರಿ ಸರಿ ಆಯಿತು. ಹಾಂ ಸರಿ ಅಣ್ಣ. ಹಾಂ ಸ್ವಲ್ಪ ಮೇಲೆ ನೋಡಬೇಕು. ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಬಿಸಿದೊಳಗೆ ಹಿಂಗಾಗಿದೆ ಕತೆ. ಅಯ್ಯೋ ಬಿದ್ದೋಯ್ತು ಕ್ಲಿಪ್ಪು. ಈ ನಾರ್ತ್ ಕರ್ನಾಟಕ ಕಡೆ ಹೆಂಗಿರ್ಬೋದು, ಬೆಳಗಾಮಲ್ಲೆಲ್ಲ ತಡಿಯೋಕ್ಕಾಗ್ತಾ ಇಲ್ಲ. ಅವಳು ಇವಾಗ ರಾಜಸ್ಥಾನ ಬ್ಯಾಂಗ್ಳೂರ್ಗೂ ಡಿಫ್ರೆನ್ಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಅಲ್ಲಿ ಹಾಕಿದ್ದಿಲ್ವ, ನೋಡ್ಲಿಲ್ಲ ನೀನು? ನಾವು ಮುಹೂರ್ತ ಮತ್ತು ರಿಸೆಪ್ಷನ್ನ ಮುಗಿಸ್ಕೊಂಡು ರೂಮ್ ಕಡೆಗೆ ಹೊರಟ್ಬಿಟ್ವಿ. ಸೊ ಅಲ್ಲಿಂದ ಫ್ರೆಶ್ ಆಗಿ ನಾವು ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ಬಿಟ್ವಿ. ಹೋಗ್ತಾ ಸ್ವಲ್ಪ ಲೈಟಾಗಿ ಹಶ್ವಾಗ್ತಿತ್ತು, ಅದಕ್ಕೇ ನೆಲಮಂಗಲ ಹತ್ರ ಇರೋ ಪಾಕಶಾಲಾ ಹೋಟೆಲ್ ಹತ್ರ ನಾವು ಸ್ಟಾಪ್ ಮಾಡಿದ್ವಿ, ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ತಿನ್ನಲ್ಲ ಕರೆಕ್ಟು ಹೇಳಿದ್ದ ಹೋಗ್ತೀವಿ. ವರ್ಷದ ತಂಗಿಗೋಸ್ಕರ ವರ್ಷನೇ. ಅವಳಿಗೆ ನೀನು ಅದೇನೆ ಹಿಂಗೂ ನಾಳೆ ಫ್ರೀ ಇದೆಯಲ್ಲ, ಹೋಗ್ಬಿಟ್ಟು ನಾಳೆ ಪಾಪ ಅವಳನ್ನ ರೆಸ್ಟ್ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗಿ ಅಷ್ಟೇ. ನಾವು ಪಾಕಶಾಲಾ ಹೋಟೆಲಲ್ಲಿ ಸ್ಟಾರ್ಟರ್ಸ್ ತೊಗೊಂಡಿದ್ವಿ, ಅದ್ರ ಜೊತೆಗೆ ದೋಸೆ ತಿಂದ್ವಿ. ಸೊ ಕಡೆದಾಗಿ ಮ್ಯಾಂಡೇಟ್ರಿ ಕಾಫಿ ಬೇಕೇ ಬೇಕು ನನಗೆ. ಸೊ ಕಾಫಿ ಕುಡಿದು ಅಲ್ಲಿಂದ ನಾವು ಹೊರಟ್ವಿ. ನಮಗೆ ಕೆಲಸದ ವರ್ಕ್ ಲೋಡ್ ತುಂಬ ಜಾಸ್ತಿ ಇದ್ರೂ ಅದ್ರ ನಡುವೆ ನಾವು ಬಿಡುವು ಮಾಡಿಕೊಂಡು ನಮ್ಮ ಫ್ರೆಂಡ್ ಮದುವೆನ ಅಟೆಂಡ್ ಮಾಡಿದ್ದು ನಮ್ಗೆ ತುಂಬ ಖುಷಿ ಅನಿಸ್ತು, ಹಾಗೆ ಒಂದು ರಿಫ್ರೆಶಿಂಗ್ ಫೀಲಿಂಗ್ ಇತ್ತು. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲರನ್ನ ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.